ಸ್ವಲ್ಪ ಹೊತ್ತಿಲ್ಲೇ ಇದ್ದು ಹೋಗೋಣ ಅಂತ. ಎಲ್ಲಿಗೆ ಶಿವರಾಜು? ನನ್ ರೂಮ್ಗೆ. ಛೇ, ಸುಳ್ಳನ್ನು ಎಷ್ಟು ಸುಂದರವಾಗಿ ಹೇಳ್ತಿದ್ಯಾ ಶಿವರಾಜು. ಸುಳ್ಳಲ್ಲ, ನಿಜ. ಅಯ್ಯೋ ಸುಳ್ಳು. ಅಯ್ಯೋ ನಿಜ ಬಾವ. ಸುಳ್ಳದು. ನಿಜ. ಸುಳ್ಳು. ನಿಜ. ನಿಜಾನೇ. ಸುಳ್ಳು. ನೋಡ್ದ್ಯಾ ಹೇಗೆ ಒಪ್ಕೊಂಡ್ಬಿಟ್ಟ? ನೀನ್ ಹೇಳ್ತಿರೋ ಸುಳ್ಳು ಅಂತ. ಅದು ಈ ರಿಂಗ್ ವೆಂಕಟರಾವ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಚಾರುನ ನಮ್ ರೂಮ್ ಕಳಿಸಿ ಅಳಿಸಿದ್ರಿ, ಮತ್ತೆ ಈಗ ಇಲ್ಲಿಗೆ ಬಂದು ನನ್ನ ಅಳಿಸ್ತಿದ್ದೀರಾ. ನಿಮ್ದು ಮಾಮೂಲಿ ತಲೆ ಅಲ್ಲ. ಮತ್ತೆ ಏನ್ ಅನ್ಕೊಂಡಿದ್ಯಾ ಈ ರಿಂಗ್ ವೆಂಕಟರಾವ್ ಅಂದ್ರೆ? ಎಲ್ರಿಗೂ ಮೆದುಳು ತಲೆಯಲ್ಲಿದ್ರೆ ಈ ರಿಂಗ್ ವೆಂಕಟರಾವ್ಗೆ ಅಯ್ಯೋ ಅದೇ ಶಿವರಾಜು ಲುಂಗಿಲಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾನದನ್ನ ಒಪ್ಕೋತೀನಿ, ನೀವ್ಯಾಕೆ ಮಲಗಿಲ್ಲ? ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ನನಗಿದೆಲ್ಲ ಬೇಡ ಬಾವ. ನಿನಗಲ್ಲ ಶಿವರಾಜು, ನನಗೆ. ಬಾವ, ಇನ್ಯಾರ ಮಾತು ಕೇಳೋ ಅವಶ್ಯಕತೆನೇ ಇಲ್ಲ. ಇವಾಗ ತೋರಿಸ್ತೀನಿ ನೋಡು. ಅಯ್ಯ ಅಮ್ಮ, ಅಯ್ಯಯ್ಯಮ್ಮ. ಶಿವರಾಜು, ನಿಂಗೆ ತುಂಬಾ ಹೊಟ್ಟೆ ಕಿಚ್ಚಿದೆ ಕಣೋ. ಅಯ್ಯೋ ಬಾವ, ಯಾಕೆ ಕೆಳಗೆ ಬಿದ್ಬಿಟ್ರಿ? ನಾನ್ ಕೆಳಗಡೆ ಬೀಳೋದಂದ್ರೇನೋ? ಏನ್ ಮಾತಾಡ್ತಿದ್ದೆ ಶಿವರಾಜು ನೀನು? ಕೆಳಗಡೆ ಬಿದ್ದು ಅದೇ 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 ಕೆಳಗಡೆ ಮಲ್ಕೊಂಡು ಬಸ್ಕಿ ಹೊಡ್ತಿದ್ದೀನಿ. ಬಸ್ಕಿ ಬಸ್ಕಿ ಬಸ್ಕಿ. ಯಾಕೆ ಶಿವರಾಜು ನಗ್ತಾ ಇದೆಯಾ? ಏನಿಲ್ಲ ಬಾವ, ನೀವು ಮಾಡ್ತಾ ಇರಿ, ನಾನು ಹೋಗಿ ಮಲಗ್ತೀನಿ. ಅದು ಅಪ್ಪ, ಅಮ್ಮ, ಅಮ್ಮ, ಸೊಂಟನೇ ಮುರಿದು ಹೋಯ್ತು ಅನ್ಸುತ್ತೆ. ಎಂತ ಕೆಲಸ ಮಾಡ್ಬಿಟ್ಟೆ ಶಿವರಾಜು ನೀನು. ಇವಾಗ ಒಳಗಡೆ ಹೋಗಿ ಏನ್ ಮಾಡ್ಲಿ ನಾನು? ಇವಾಗ ನನಗ್ ಕೂಡ ಶಿವರಾಜು ಪೊಸಿಷನ್ ಅಣ್ಣ. ಬಾವ ಕರೆದ್ರ? ಕರೀಲಿಲ್ಲ ನಾನು. ನೀನು ಮಲ್ಕೋ ಶಿವರಾಜು, ನೀನು ಮಲ್ಕೋ. ಇನ್ನೂ ಮಾಡಿ ಮುಗಿಸಿಲ್ವಾ? ಅಂದ್ರೆ ಮಾಡ್ಬೇಡಿ, ಮಧ್ಯದಲ್ಲಿ ರೆಸ್ಟ್ ಆಗೋತಾ ಇದ್ದೀನಿ. ನೀನ್ ಮಲ್ಕೋ ಶಿವರಾಜು, ನಾನು ಎಕ್ಸರ್ಸೈಸ್ ಮಾಡ್ಬೇಕಿನ್ನ. ಅಮ್ಮ, ಅಯ್ಯ ಅಯ್ಯಪ್ಪ, ಅಮ್ಮ, ಅಯ್ಯ ಅಮ್ಮಮ್ಮ, ಅಯ್ಯ ಅಯ್ಯಪ್ಪ ದೇವ್ರೆ, ಅಯ್ಯ. ಬಾವ, ನೀವು ಹೀಗೆ ಬಸ್ಕಿ ಹೊಡಿತಾ ಇರಿ. ಸರಿ ಸರಿ. ಚಾರುನ ನಿಮ್ ರೂಮ್ ಕಳಿಸ್ಬಿಟ್ಟು ನಾನು ನನ್ನ ರೂಮಿಗೆ ಹೋಗಿ ಮಲಗ್ತೀನಿ. ಶಿವರಾಜು ನಿಂತ್ಕೋ. ಅಲ್ಲ ನಿಂತ್ಕೋ. ಏನ್ ಹೇಳಿದೆ? ಚಾರುನ ನಿಮ್ ರೂಮಿಗೆ ಕಳಿಸ್ಬಿಟ್ಟು ನಾನು ನನ್ನ ರೂಮಿಗೆ ಹೋಗಿ ಮಲಗ್ತೀನಿ. ಅರೆ, ತುಂಬಾ ಒಳ್ಳೆ ಐಡಿಯಾ ಮಾಡ್ದೆ ಕಣಲ್ಲ. ಬಾವ, ಈ ಸೊಳ್ಳೆ ಕಾಟ ಬೇರೆ. ಕಾಲೇಜಿಗೆ ಲೇಟ್ ಆಗ್ತಿದೆ. ಆದ್ಯಾ, ಬೇಗ ಎದ್ದು ರೆಡಿ ಆಗು. ಅಮ್ಮ, ನಂಗೆ ಟಿಫಿನ್ ಕೊಡು. ಸರಿ, ಕೂತ್ಕೋ. ಹೌದು, ಆದ್ಯ ಎಲ್ಲಿ? ರೆಡಿ ಆದ್ಲಾ? ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂದ್ಲಮ್ಮ. ನನಗೆ ಪ್ರಾಕ್ಟೀಸ್ ಇದೆ ಅಲ್ವಾ, ನಾನು ಹೋಗಿರ್ತೀನಿ. ಅಮ್ಮ, 2 ಸಾಕು, ಲೇಟ್ ಆಗ್ತಿದೆ. ಸೈಕಲ್ ಬೇರೆ ತುಳ್ಕೊಂಡು ಹೋಗ್ಬೇಕಲ್ವಾ? ನಿಧಾನನಮ್ಮ. ತಿಂತಾ ಇದೀಯಾ? ನಿಧಾನವಾಗಿ ತಿನ್ನು. ತಿನ್ನಮ್ಮ, ತಿನ್ನು.
ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾನು ಕಾಲೇಜಲ್ಲಿ ಓದ್ಬೇಕು. ಇಲ್ಲದೆ ಹೋದ್ರೆ ನಾನು ಓದೋದನ್ನ ಬಿಡಿಸಿ ನನಗೆ ಮದುವೆ ಮಾಡಿಸ್ಬಿಡು. ರಾಜಿ, ತಗೊಮ್ಮ, ಇದನ್ನಿಟ್ಕೋ. ಅಮ್ಮ, ರಾಜಿ, ಡ್ರೆಸ್ಸು ಮೊಣಕಾಲಿಂದ ಕೆಳಗಡೆವರೆಗೂ ಬರಬೇಕು. ನೀನು ಆ ಡ್ರೆಸ್ಸನ್ನು ತಗೊಂಡಿರೋದು ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಸರಿ ಅಮ್ಮ, ಯಾರಿಗೂ ಗೊತ್ತಾಗ್ದ ಹಾಗೆ ನೋಡ್ಕೋತೀನಿ. ಅಮ್ಮ, ಆ ಬಟ್ಟೆಗಳಿಲ್ದೆ ಹೋದ್ರೆ ಆಟನೇ ಆಡ್ಬೇಡ ಅಂದ್ರಮ್ಮ. ರಾಜಿ, ನಿನ್ನೆ ನೀನು ಕೇಳಿದ್ದಕ್ಕೆ ನನಗಿಲ್ಲ ಅನ್ನೋಕ್ಕಾಗಲಿಲ್ಲ. ಈಗ ಈ ವಿಷಯ ಮನೇಲಿ ಏನಾದ್ರೂ ಗೊತ್ತಾದ್ರೆ ಏನಾಗುತ್ತೋ ಅಂತ ಭಯ ಕಣೆ. ಅಮ್ಮ, ನೀನೇನು ಹೆದರ್ಕೋಬೇಡಮ್ಮ. ನಾನು ಹೇಳ್ದೆ ಅಲ್ವಾ, ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ನಾನು ಆಡ್ತೀನಿ ಅಂತ. ಧೈರ್ಯವಾಗಿರಮ್ಮ. ಹುಷಾರು ರಾಜಿ. ಆಯ್ತಮ್ಮ. ನೋಡು, ನಾನು ಹೇಳಿದ್ದು ನೆನಪಿದೆ ಅಲ್ವಾ? ನೀನು ಹಾಕೋ ಬಟ್ಟೆಗಳು ಮೊಣಕಾಲಿಂದ ಕೆಳಗಡೆವರೆಗೂ ಇರಬೇಕು, ಸರಿನಾ? ಸರಿ ಅಮ್ಮ, ಅಂಥದ್ದನ್ನೇ ತಗೊಳ್ತೀನಿ. ನೀನು ಆಡ್ತಿರೋದು ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾಗಕ್ ಬಿಡಲ್ಲಮ್ಮ. ಹಾಕಿ ಸ್ಟಿಕ್ಕಲ್ಲಿದೆ, ಹೋಗುವಾಗ ತಗೊಂಡು ಹೋಗು. ಆಯ್ತಮ್ಮ. ಏನತ್ಗೆ ಏನ್ ಹೇಳ್ತಿದ್ದೆ? ಪದ್ಮ, ಬಾ ಪದ್ಮ, ಟಿಫನ್ ಮಾಡು. ಬಾ ಕೂತ್ಕೋ ಬಾ. ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡತ್ಗೆ. ಏನ್ ನಡೀತಾ ಇದೆ ಇಲ್ಲಿ? ರಾಜಲಕ್ಷ್ಮಿ, ನೀನಾದ್ರೂ ಹೇಳು. ಕೇಳ್ತಾ ಇದ್ರು ಮಾತಾಡ್ತಾ ಇಲ್ವಲ್ಲ ಇಬ್ರು? ಅಣ್ಣ, ಅತ್ತೆ. ಪದ್ಮ, ಪದ್ಮ, ಅದು ಅದು ಏನಿಲ್ಲ. ಏನಾಯ್ತು ಅಂತ ಕೇಳಿದ್ರು ಉತ್ತರ ಕೊಡ್ತಾ ಇಲ್ವಲ್ಲ? ಅವಳಿಗೇನು ಹೇಳ್ತಾ ಇದ್ದೆ? ಅದು ಪದ್ಮ, ಹೇಳತ್ಗೆ. ಅದು ಅದು ಹೇಳು. ಅದು ಪದ್ಮ, ಇವಳು ಹೇಳತ್ಗೆ. ಕಾಲೇಜು ಅದು ಇದು ಅಂತ ಏನೋ ಹೇಳ್ತಾ ಇದ್ದೆ. ಮಾತಾಡತ್ಗೆ ಯಾಕೆ ಸುಮ್ಮನಿದ್ಯಾ? ಅದೇ ಪದ್ಮ, ಕಾಲೇಜ್ಗೆ ಲೇಟ್ ಆಗುತ್ತೆ, ಬೇಗ ತಿನ್ಕೊಂಡು ಹೊರಡು ಅಂತ ಹೇಳ್ತಿದ್ದೆ. ಇಷ್ಟನ್ನು ಹೇಳೋದಕ್ಕೆ ಮತ್ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ಯಾ? ಅದು ಅದು ಅಮ್ಮ, ನನಗೆ ಕಾಲೇಜಿಗೆ ಲೇಟ್ ಆಗ್ತಿದೆ ಅಮ್ಮ, ನಾನು ಹೊರಡ್ತೀನಿ. ರಾಜಿ, ನೋಡು, ನಾನು ಹೇಳಿದ್ ನಿನಗೆ ನೆನಪಿದೆ ಅಲ್ವಾ? ಏನ್ ಹೇಳಿದ್ದೆ ಅತ್ಗೆ? ಹುಷಾರಾಗಿ ಹೋಗ್ಬಾ ಅಂತ ಹೇಳಿದ್ರು. ನಾನು ಹೋಗಿ ಬರ್ತೀನಮ್ಮ. ಬರ್ತೀನಿ ಅತ್ತೆ. ಏನೋಪ್ಪ, ಇವಳು ಭಯ ಪಟ್ರೇನೆ ಅಷ್ಟು ಸಮಸ್ಯೆಗಳು ಬಂದಿದ್ವು.
ಈಗ ಧೈರ್ಯವಾಗಿ ಹೋಗ್ತಾ ಇದ್ದಾಳೆ. ಏನಾಗತ್ತೋ ಏನು. ಏನು ಆಗಲ್ಲ ಪದ್ಮ, ಏನು ಆಗಲ್ಲ. ಪದ್ಮ, ಅಯ್ಯೋ ಭಗವಂತ, ಅಯ್ಯೋ ಇದನ್ನೇ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ದಾಳಲ್ಲ. ಹಾಗೆ ಆಡ್ತಿಲ್ಲ ಅಂತ ನಾನು ಬೇರೆ ಸುಳ್ಳು ಹೇಳಿದ್ದೀನಿ. ಅವ್ರೇನಾದ್ರೂ ನೋಡಿದ್ದಿದ್ರೆ. ಅಮ್ಮ, ಸದ್ಯ ಅವ್ರ ದೃಷ್ಟಿ ಈ ಕಡೆಗೆ ಬೀಳಲಿಲ್ಲ. ಇಲ್ದೆ ಹೋಗಿದ್ದಿದ್ರೆ ನನ್ನ ಪ್ರಾಣ ತೆಗೆದು ಬಿಡ್ತಿದ್ರು. ಅಯ್ಯೋ ಏನ್ ಮಾಡ್ಲಿ ಈಗ. ಇದು ಅವ್ರ ಕಣ್ಣಿಗೆ ಕಾಣದೇ ಇರೋ ಥರ ಎಲ್ಲಾದ್ರೂ ಬಚ್ಚಿಟ್ಬಿಡ್ಬೇಕು ನಾನು. ಯಾಕೆ ಇಲ್ಲಿ ಕರ್ಕೊಂಬಂದಿದ್ಯಾ? ಹೇಳ್ತೀನಿ ಇರು. ನೀನ್ ಶಾರ್ಟ್ಸ್ ಹಾಕೋಬೇಕು ಅಲ್ವಾ? ಶಾರ್ಟ್ಸ್ ಹಾಕೊಳ್ಳೋದಕ್ಕೆ ಇಲ್ಲಿ ಕರ್ಕೊಂಬಂದ್ಯಾ? ಮತ್ತೆ ಹಾಗಾದ್ರೆ ಇದೇನು? ಹೇಳ್ತೀನಿ, ಕುತ್ಕೋ. ಹೇಳು. ಕೂತ್ಕೊಳೆ. ಎಲ್ಲಿ ಕಾಲ್ ತೋರ್ಸು. ಏ, ಏನ್ ಮಾಡ್ತಿದ್ಯೆ? ಒಳಗ್ ಯಾರಿದ್ದೀರಾ? ಹಾ, ನಾನು ರಾಜಲಕ್ಷ್ಮಿ ಇದೀವಿ, ಬರ್ತೀವಿ ಹೊರಗಡೆ. ಏ, ಏನೇ? ಏನಿಲ್ಲ, ಇರೇ. ಛಾಯಾ, ಏನ್ ಮಾಡ್ತಿದ್ಯಾ? ಇರು. ಒಳಗಡೆ ಯಾರಿದ್ದಾರೆ? ಛಾಯಾ ಮತ್ತೆ ರಾಜಲಕ್ಷ್ಮಿ ಒಳಗಿದ್ದಾರೆ. ಏ ಛಾಯಾ, ಏನಿದೆಲ್ಲ? ಸುಮ್ನಿರೇ.
ಏನಾಯ್ತು? ಯಾಕೆಲ್ರು ಹೀಗೆ ನಿಂತಿದ್ದೀರಾ? ಛಾಯಾ ರಾಜಲಕ್ಷ್ಮಿ ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು ಮೇಡಮ್, ಇನ್ನೂ ಆಚೆ ಬಂದಿಲ್ಲ. ಛಾಯಾ, ಛಾಯಾ, ಯಾಕೆ ಇಷ್ಟೊತ್ತು? ಬೇಗ ಹೊರಗೆ ಬನ್ನಿ. ಕುತ್ಕೋ 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 ಕುತ್ಕೋ. ಏ ಕೂಗ್ತಿದಾರಲ್ಲೇ. ಬರ್ತೀವಿ ಮೇಡಮ್, 5 ಮಿನಿಟ್ಸ್. 5 ಮಿನಿಟ್ಸ್ವರೆಗೂ ಒಳಗೆ ಏನು ಕೆಲಸ ನಿಮಗೆ? ಹೊರಗಡೆ ಗರ್ಲ್ಸ್ ವೇಟಿಂಗ್. ಛಾಯಾ, ಹಲೋ, ಇನ್ನು ಎಷ್ಟೊತ್ತು? 5 ಮಿನಿಟ್ಸ್ ಆಯ್ತು. ಇಷ್ಟಕ್ಕೂ ಏನು ಮಾಡ್ತಿದ್ದೀರಾ ಒಳಗೆ ನೀವು? 5 ಮಿನಿಟ್ಸ್ ಮೇಡಮ್. ಹೇಯ್, ಇನ್ನು ಎಷ್ಟೊತ್ತು ಒಳಗೆ? ಈಗ ಆಚೆ ಬರ್ತೀರಲ್ಲ, ಡೋರ್ ಹೊಡಿಬೇಕಾ? ಪ್ಲೀಸ್ ಮೇಡಮ್, 5 ಮಿನಿಟ್ಸ್. ಬೇಡ. ಏನಿದು? ಛಾಯಾ, 5 ಮಿನಿಟ್ಸ್ ಅಲ್ಲಿ ನೀನ್ ಲೆಗ್ ನೋಡು ಹೇಗಿರುತ್ತೆ. ಏನೇ ಕೂಗ್ತಿದಾರಲ್ಲ? ಏನಾಗಲ್ಲ, ಸುಮ್ನಿರು, ವೇಟ್ ಮಾಡ್ತಾರೆ. ಛಾಯಾ, ಡೋರ್ ತೆಗಿತೀಯೋ ಇಲ್ವೋ? ಆಯ್ತು ಮೇಡಮ್, 5 ಮಿನಿಟ್ಸ್. ಛಾಯಾ, ಇನ್ನು ಎಷ್ಟು ಸಲ ಹೇಳ್ತೀಯ 5 ಮಿನಿಟ್ಸ್ ಅಂತಾನೆ? ಆಗ್ಲೇ 5 ಮಿನಿಟ್ಸ್ ಅಂತ ಹೇಳ್ದೆ. ಮರ್ಯಾದೆಗೆ ಡೋರ್ ತೆಗಿ. ರಾಜಲಕ್ಷ್ಮಿ, ಹೊರಗೆ ಬಾ. ಬಾ ಹೋಗೋಣ, ಬಾ. ಹೋಗಿ ನೀವೆಲ್ಲ ಒಳಗೆ. ಆದ್ಯ, ನಿನಗೆ ಗಾಡಿ ಬೇಕು ಅಂದ್ರೆ ನನಗೆ ಹೇಳ್ಬೋದಲ್ವಾ? ನಾನೇ ಡ್ರಾಪ್ ಮಾಡ್ತಿದ್ದೆ. ಗಾಡಿಗೋಸ್ಕರ ನೆನ್ನೆ ಮೊನ್ನೆ ಫ್ರೆಂಡ್ ಆಗಿರೋ ಆ ಛಾಯಾ ಹತ್ರ ಕೇಳ್ತೀಯಲ್ಲ? ಇಷ್ಟು ದಿನದಿಂದ ಮನೇಲಿರೋ ನಾನು ನಿನಗೆ ನೆನಪಾಗಲ್ವಾ? ಕೇಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಅದೇ ಯಾಕೆ ಹೇಳು ಅಧ್ಯ, ಯಾಕೆ? ನಿಂತ್ಕೊಳ್ಳೋ. ಯಾಕೋ ಓಡ್ಸಕ್ ಬರಲ್ವಾ? ಅಲ್ಲ, ಗುದ್ಕೊಂಡು ಹೋಗ್ತಿಲ್ಲ, ಕಣ್ ಕಾಣಿಸಲ್ವಾ? ಎಲ್ಬೋರ್ಡ್ ನನ್ ಮಗನೇ, ನೀನಿರೋ ಅಧ್ಯ. ನೋಡ್ಕೊಂಡು ಹೋಗಕ್ಕಾಗಲ್ವೇನೋ ನಿನಗೆ? ಸಾರಿ ಮೇಡಮ್, ನಾನು ಬೇಕು ಅಂತ ಮಾಡಲಿಲ್ಲ. ನೋ ಪ್ರಾಬ್ಲಮ್, ನೀವು ಹೊರಡಿ. ತುಂಬ ಥ್ಯಾಂಕ್ಸ್ ಮೇಡಮ್, ನೀವು ತುಂಬ ಒಳ್ಳೆಯವ್ರ ಥರ ಇದ್ದೀರಾ. ನಿಮ್ಮ ಹೆಸರೇನು ಮೇಡಮ್? ತಿಳ್ಕೊಳ್ಳೋ. ಅವಳ ಹೆಸರು, ಅವಳ ಡೇಟ್ ಆಫ್ ಬರ್ತ್, ಫೋನ್ ನಂಬರು ಎಲ್ಲ ತಗೋ. ಹಲೋ, ನಿನಗೇನು ಪ್ರಾಬ್ಲಮ್? ಹೆಸರು ಹೇಳಿದ್ರೆ ಪ್ರಾಬ್ಲಮ್ ಏನು? ನಾನು ಮಾತಾಡ್ತಿದ್ರೆ ಮಧ್ಯದಲ್ಲಿ ನಿಂದೇನು? ಹಾಯ್, ನನ್ನ ಹೆಸರು ಆದ್ಯ. ಸೂಪರ್ ಮೇಡಮ್, ನೈಸ್ ನೇಮ್. ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ, ನಿಮ್ಮ ಥರನೇ. ಥ್ಯಾಂಕ್ ಯು. ಹೌದು, ನಿಮ್ಮ ಮನೆ ಎಲ್ಲಿರೋದು? ಭೂಮಿ ಮೇಲೆ, ಹೋಗಿ ಹುಡ್ಕೋ. ತುಂಬ ಸಿಲಿ ಜೋಕ್. ನಾನು ಚಿಕ್ಕ ವಯಸ್ಸಿದ್ದಾಗಿಂದ ಈ ಜೋಕ್ಸ್ನ ಇಷ್ಟು ಕೇಳಿದ್ದೀನಿ. ಚೇಂಜ್ ಆಗು ಬ್ರೋ, ಟ್ರೆಂಡ್ ಚೇಂಜ್ ಆಗ್ತಿದೆ. ಹೊಸದಾಗಿ ಏನಾದರೂ ಟ್ರೈ ಮಾಡು. ಸೂಪರ್ ಆಗಿ ಹೇಳ್ದೆ ಬ್ರೋ, ಹೈ ಫೈ. ನಾನು ಹಾಗೇನೆ ತುಂಬ ಇಂಟೆಲಿಜೆಂಟು. ಇಫ್ ಯು ಡೋಂಟ್ ಮೈಂಡ್, ನಿಮ್ಮನ್ನ ಆದ್ಯ ಅಂತ ಕರಿಬೋದಾ? ನೋ ಪ್ರಾಬ್ಲಮ್. ನಿಜವಾಗ್ಲೂ ನೀವು ತುಂಬಾ ಒಳ್ಳೆಯವರು. ಹೆಸರು ಹಿಡಿದು ಕರೆಯೋದಕ್ಕೂ ಪರ್ಮಿಷನ್ ಕೂಡ ಕೇಳ್ತಿದ್ದೀರಾ. ಇನ್ನೂ ಕೆಲವರು ಇರ್ತಾರೆ, ಯಾವ ಪರ್ಮಿಷನ್ ಇಲ್ಲದೆ ಇಷ್ಟ ಬಂದಾಗ ಬಿಹೇವ್ ಮಾಡ್ತಿರ್ತಾರೆ. ಹೌದು ಆದ್ಯ, ಅವರೆಲ್ಲ ಸ್ವಾರ್ಥಿಗಳು. ಅವ್ರ ಬುದ್ಧಿನ ಅವರು ಅವಾಗವಾಗ ತೋರಿಸ್ತಿರ್ತಾರೆ. ಎದುರುಗಡೆ ಇರೋರು ಏನ್ ಅನ್ಕೊಂತಾರೆ ಅಂತಾನು ಯೋಚನೆ ಮಾಡಲ್ಲ. ಲೇ, ತುಂಬಾ ಓವರ್ ಆಗಿ ಆಡ್ತಾ ಇದೀಯಾ. ಹಲೋ, ಲೇ ಅಂತಿದ್ಯಾ? ಲೇ ಏನು ಮ್ಯಾನರ್ಸ್ ಇದೆಯಾ ನಿಂಗೆ? ಆದ್ಯ, ನಮ್ಮಿಬ್ರು ಮಧ್ಯ ಮಾತಾಡಕ್ಕೆ ಇವನ್ ಯಾರು? ಇವನ್ನ ಹೋಗಕ್ ಹೇಳು. ವಾಟ್? ಏಯ್, ಹೋಗ್ಬೇಕಾಗಿರೋದ್ ನೀನು, ನಾನಲ್ಲ ಕಣ. ಅವನಿದ್ರು ಏನ್ ಪ್ರಾಬ್ಲಮ್ ಇಲ್ಲ, ನೀನಿದ್ರೇನೆ ಪ್ರಾಬ್ಲಮ್. ಹೊರಡು. ಆದ್ಯ, ಹಲೋ, ಹೇಳಿದ್ ನಿಂಗೆ ತಾನೆ, ಹೋಗಿಲ್ಲಿಂದ. ಒಂದು ಹುಡುಗ ಹುಡುಗಿ ಮಾತಾಡ್ತಿದ್ರೆ ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತೀಯಾ? ಡೋಂಟ್ ಯು ಹ್ಯಾವ್ ಕಾಮನ್ ಸೆನ್ಸ್? ಜಸ್ಟ್ ಲೀವ್ ಫ್ರಮ್ ದಿಸ್ ಪ್ಲೇಸ್, ಇಡಿಯಟ್. ಅವನಿಗೆ ಯಾಕೆ ಹೊಡೆದೆ? ಇವನ್ ತುಂಬಾ ಓವರ್ ಆಗಿ ಆಡ್ತಿದ್ದಾನೆ ಆದ್ಯ. ಮತ್ತೆ ನೀನ್ ಮಾಡ್ತಿರೋದೇನು? ನಾನೇನ್ ಮಾಡ್ದೆ? ನನ್ನ ಹಿಂದೆ ಬರ್ಬೇಡ ಅಂತ ಹೇಳ್ದೆ ಅಲ್ವಾ, ಯಾಕೆ ಬಂದೆ?
ಯಾವಾಗ್ಲೂ ನಿನ್ ಜೊತೆನೆ ಇರ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೆ ಜೊತೆಲಿ ಬಂದೆ. ಅದ್ ಈ ಜನ್ಮದಲ್ಲಿ ನಡೆಯಲ್ಲ ಅಂತ ಹೇಳ್ತಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಆಗಲ್ಲ ಅಂತ ಅದ್ ಹೇಗೆ ಹೇಳ್ತೀಯ ನೀನು? ನಡೆಯುತ್ತೆ ಅಂತ ನೀನ್ ಹೇಗೆ ಹೇಳ್ತೀಯಾ?